ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ಸೊ ಇವತ್ತಿನ ಪ್ಲ್ಯಾನ್ ಬಂದು ಮೈಸೂರು ಲೈಟಿಂಗ್ಸ್ ನೋಡೋಣ ಅಂತ ಅಂದ್ಕೊಂಡೆ. ತುಂಬ ವರ್ಷದ ಡ್ರೀಮು, ಇಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿಂದ ಬೆಳಗ್ಗೆ ಬೇಗ ಎದ್ದು ಮನೇಲಿ ಅಡುಗೆ ಮಾಡಿ ಅಮ್ಮನಿಗೆ ಊಟ ಎಲ್ಲ ಕೊಟ್ಟು ನಮ್ಮ ರಾಕಿ ಜೊತೆ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಅಲ್ಲಿಂದ ಬೆಳಗ್ಗೆ ಬೇಗ ರೆಡಿಯಾಗಿ ನಾವು ಹೊರಟಿದ್ದೆ ಮೈಸೂರಿಗೆ. ಮೈಸೂರಿಗೆ ಹೋಗೋ ಆನ್ ದ ವೇ 1:30 ಆಗೋಗಿತ್ತು ಟೈಮು. 1:30 ಆಗಿತ್ತಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಸೊ ಅಲ್ಲೇ ಮಧುರ್ ಟಿಫನ್ ಸ್ಟಾಪ್ ಮಾಡಿದ್ವಿ ಊಟ ಮಾಡೋಣ ಅಂತ. ಊಟ ಅಂದರೆ ಅಂಜಗಲ್ಲ, ಓಕೆ ಹಾಸಮಗೆ ಇತ್ತು, ಸಖತ್ ಇಷ್ಟ ಆಯಿತು. ಊಟಕ್ಕಿಂತ ಅಲ್ಲಿಂದು ಸರ್ವಿಸಸ್ ಸಖತ್ತಿತ್ತು. ಎಲ್ಲ ಹೆಣ್ಮಕ್ಳೇ ಇದ್ದರು, ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾಯಿದ್ರು. ಆರ್ಡರ್ ತೊಗೊಳೋದಾಗಲಿ ಸರ್ವಿಸ್ ಕೊಡೋದಾಗಲಿ. ಸೊ ಅದನ್ನು ನೋಡಿ ಅನಿಸಿದ್ದು ನಮ್ಮ ಹೆಣ್ಮಕ್ಳು ಏನರಲ್ಲೂ ಕಮ್ಮಿ ಇಲ್ಲ ಅಂತ. ಹೋಗ್ತಾ ಆದವೇ ನಮ್ಮ ರಾಯರ ದರ್ಶನ ಆಯಿತು. ಸೊ ಕರೆದಾಗೆ ಬರುವ, ಕರೆದಂತೆ ಬರುವ, ಕರೆದಲ್ಲಿಗೆ ಬರುವ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ತಾ 4:30 ಆಗಿತ್ತು ಟೈಮು. 4:30 ಆಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಮೈಸೂರು ಪ್ಯಾಲೇಸ್ನ ನೋಡಿದ್ವಿ. ನೋಡಿದ ತಕ್ಷಣ ಒಂದು ಕ್ಷಣ ಸ್ವರ್ಗ ಪಾಸ್ ಆಯ್ತಪ್ಪ. ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗಿದ್ಕೋ ಏನು ಟಯರ್ಡ್ನೆಸ್ ಅನಿಸಿಲ್ಲ. ಅದಾದಮೇಲೆ ಫ್ಲವರ್ ಶೋಗೆ ಹೋಗಿದ್ವಿ. ಅಲ್ಲಿ ಚಾಮುಂಡೇಶ್ವರಿ ಅಲಂಕಾರ ಮತ್ತು ಇನ್ನು ತುಂಬ ಸಖತ್ತಾಗಿ ಮಾಡಿದರು. ಅದರಲ್ಲಿ ಇಷ್ಟ ಆಗಿದ್ದು ಆನೆ ಮೇಲೆ ಹಂಬರೆ ಮಾಡಿದ್ದು ನಂಗೆ ಸಖತ್ ಇಷ್ಟ ಆಯಿತು. ಅದಾದಮೇಲೆ ತುಂಬ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡ್ತಾ 7ಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟ್ಗೆ ಲೈಟಿಂಗ್ಸ್ನ ಆನ್ ಮಾಡಿದ್ರು. ಆನ್ ಮಾಡಿದ ತಕ್ಷಣ ಅಲ್ಲಿರೋ ಜನ ಅಂತೂ ಕಿರ್ಚಿ ಕೂಗಿ ಕೊಂಡಾಡಿದ್ರಪ್ಪ. ಅದನ್ನು ನೋಡಿ ಸಖತ್ ಇಷ್ಟ ಆಯಿತು. ಅದಾದ್ಮೇಲೆ ಇರೋದೇ ಲೈಫು, ಯಾವಾಗ ಯಾರಿಗೆ ಹೆಂಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರೋದಷ್ಟು ದಿನದಲ್ಲಿ ಬೇಗ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ. ಇನ್ಮೇಲೆ ದಿನ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ.